ಮತ್ತೊಮ್ಮೆ ಸಿಎಂ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸದಾನಂದ ಗೌಡರ ಮುಂದಿನ ಭವಿಷ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಇವತ್ತು ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಾಮಪತ್ರ ಸಲ್ಲಿಕೆಗೆ ಕೊನೆ ದಿನ ಆಗಿದೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಸದಾನಂದ ಗೌಡರು ಕೂಡ ನಾಮಪತ್ರ ಸಲ್ಲಿಸ್ತಾರೆ. ಅದಕ್ಕೂ ಮೊದಲು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಸಂಜೆ ನಗರದ ರಾಧಾಕೃಷ್ಣ ದೇವಾಲಯಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆಯನ್ನ ಮಾಡಿಸ್ತಾ ಇದ್ದಾರೆ. ಅದಾದ ನಂತರ ನಾಮಪತ್ರ ಸಲ್ಲಿಸ್ತಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಕೂಡ ಕ್ಯಾಂಡಿಡೇಟ್ ನಿರ್ಧಾರವಾಗಿದೆ. ಆನಂದ ಗಡ್ಡದೇವರ ಮಠ ಅನ್ನುವಂಥವರು ಅವರು ಕೂಡ ಸ್ಪರ್ಧೆಗೆ ಇಳಿತಾರೆ. ಹೀಗಾಗಿ ಒಂದು ರೀತಿ ಪ್ರತಿಷ್ಠೆಯ ಪ್ರಶ್ನೆ. ಸಿಎಂ ಕುರ್ಚಿ ಉಳಿಸಿಕೊಳ್ಬೇಕಾದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಗೆಲ್ಲಲೇಬೇಕಾದಂತಹ ಒತ್ತಡ ಕೂಡ ಅವರ ಮೇಲಿದೆ. ಆದರೆ ಎಲ್ಲಾ ಬಿಜೆಪಿ ಶಾಸಕರು ಇವರಿಗೆ ಸಾಥ್ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಡಿಸೆಂಬರ್ 22ಕ್ಕೆ ಗೊತ್ತಾಗುತ್ತೆ. ಇಷ್ಟೆಲ್ಲದರ ಮಧ್ಯೆ ಅವರ ಜಾತಕ ಏನ್ ಹೇಳುತ್ತೆ, ಈಗ ಅವರ ಸಮಯ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಶಿವಣ್ಣ ಅವರೇ, ಒಟ್ಟಾರೆ ಸದಾನಂದ ಗೌಡರ ಇಡಿಯಾಗಿ ಜಾತಕವನ್ನ ನೋಡೋದಾದ್ರೆ ಯಾವ ರೀತಿ ಯೋಗಗಳು ಕಂಡು ಬರ್ತಾ ಇದೆ ಅಂತ? ಮೇಡಮ್, ಒಟ್ಟಾರೆಯಾಗಿ ಹೇಳೋದಾದರೆ ಅವ್ರ ಜಾತಕ ಚೆನ್ನಾಗೇ ಇದೆ. ನಾನು ಫಸ್ಟ್ ಹೇಳಿದ್ದೀನಿ, ಅವರು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿ ಅವರು ಈಗಾಗಲೇ ಕೇತು ಮತ್ತು ಶುಕ್ರ, ರವಿ, ಚಂದ್ರ, ಕುಜ, ರಾಹು ದಿಸೆ, ಈಗ ಅವರಿಗೆ 6ನೇ ದಿಸೆ ರಾಹು ದಿಸೆ ನಡೀತಾ ಇದೆ. 5 ದಿಸೆಗಳು ಚೆನ್ನಾಗೇ ಅವರಿಗೆ ಒಳ್ಳೆಯ ಯೋಗವನ್ನು ಕೊಟ್ಟಿದೆ. ಅದರಲ್ಲೂ ವಿಶೇಷವಾಗಿ ರಾಹು ದಿಸೆ ಅವರಿಗೆ ಲಾಭಸ್ಥಾನದಲ್ಲಿ ಕೂತಿರೋದ್ರಿಂದ ಶನಿಯ ಒಂದು ಸ್ಥಾನ ಏನಿದೆ ಲಾಭಸ್ಥಾನ ಮಕರ ರಾಶಿಯಲ್ಲೇ ಕೂತಿರೋದ್ರಿಂದ ಮಕರ ರಾಶಿಯಲ್ಲಿ ಸ್ಥಿತ ನಕ್ಷತ್ರಗಳು ಅಥವಾ ಆ ನಕ್ಷತ್ರಾಧಿಪತಿಗಳು ಅಥವಾ ಗ್ರಹಗಳು ಈ ರಾಜಯೋಗವನ್ನು ಕೊಡ್ತವೆ ಅಂತ ನಾವು ಹೇಳೋದು. ಸಾಮಾನ್ಯವಾಗಿ ಎಲ್ಲ ಜಾತಕರಿಗೂ ಶನಿ ಮಹಾತ್ಮ ಒಳ್ಳೆಯ ಸ್ಥಾನದಲ್ಲಿದ್ದರೇ, ಅವನು ಸ್ವಸ್ಥಾನ ಮತ್ತು ಉಚ್ಚ ಸ್ಥಾನದಲ್ಲಿ ಇದ್ರೇ ರಾಜಯೋಗವನ್ನು ಮಾಡೋಕ್ಕೆ, ಅಧಿಕಾರವನ್ನು ಚಲಾಯಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರ ಇರ್ಬೋದು, ರಾಷ್ಟ್ರ ನಾಯಕರು, ರಾಜ್ಯದ ನಾಯಕರ ಜಾತಕಗಳನ್ನು ಪರಿಶೀಲನೆ ನಾವು ಮಾಡಿದಾಗ ಶನಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಮಾತ್ರ ಅವ್ರು ರಾಜಕೀಯ ಮಾಡೋಕ್ಕೆ ಸಾಧ್ಯ ಅಂತ. ಇವರಿಗೆ ಶನಿ ಲಗ್ನದಲ್ಲಿ, ಅವರಿಗೆ ಲಗ್ನಕ್ಕೆ ಉಚ್ಚ ಸ್ಥಾನದಲ್ಲಿದ್ದಾನೆ. ಮತ್ತು ದಶಾನಾಥ ಆಗಿರತಕ್ಕಂಥ ರಾಹು ಅವರಿಗೆ ಲಾಭದಲ್ಲಿದ್ದಾನೆ. ಈಗ ಲಾಭದಲ್ಲಿರ್ತಕ್ಕಂಥ ದಶಾನಾಥನ ಸಮಯ ನಡೀತಾ ಇರೋದ್ರಿಂದ, ಅದರಲ್ಲೂ ಶುಕ್ರಭುಕ್ತಿ ನಡೀತಾ ಇರೋದ್ರಿಂದ, ಶುಕ್ರ ಅವರಿಗೆ ತೃತೀಯಾಧಿಪತಿ ಅಷ್ಟಮಾಧಿಪತಿ ಆಗಿರೋದ್ರಿಂದ, ಜೊತೆಯಲ್ಲಿ ಆ ಶುಕ್ರನಲ್ಲಿ ಬುಧನ ಅಂತರ್ಭುಕ್ತಿ ನಡೀತಾ ಇರೋದ್ರಿಂದ, ಬುಧ ಅವರಿಗೆ ಚತುರ್ಥಾಧಿಪತಿ ಮತ್ತು ಸಪ್ತಮಾಧಿಪತಿಯಾಗಿ ಲಗ್ನದಲ್ಲೇ ಇರೋದ್ರಿಂದ, ಚತುರ್ಥ ಕೇಂದ್ರಸ್ಥಾನ ಸಪ್ತಮ ಕೇಂದ್ರಸ್ಥಾನ ಅಂತ ಜ್ಯೋತಿಷಾಸ್ತ್ರದಲ್ಲಿ ಉಲ್ಲೇಖ. ಕೇಂದ್ರಸ್ಥಾನಾಧಿಪತಿ ಮತ್ತೆ ಕೇಂದ್ರದಲ್ಲಿದ್ದು ಅವನು ಬಲಹೀನನಾಗಿರೋದ್ರಿಂದ ಈಗಿನ ಸಮಯ ಅಂದರೆ 2-5-12ರವರೆಗೆ, ಇವತ್ತೇನು 30-11-11ರಿಂದ, ಈಗ ಕಳೆದ 13 ದಿನಗಳಿಂದ ಪ್ರಾರಂಭ ಆಯಿತುವರೆಗೆ ಬುಧನ ಅಂತರ್ಭುಕ್ತಿ ಅಂತ. ರಾಹು ಚೆನ್ನಾಗಿದ್ದಾನೆ, ಲಾರ್ಡ್ ಚೆನ್ನಾಗಿದ್ದಾನೆ, ಸಬ್ ಲಾರ್ಡ್ ಚೆನ್ನಾಗಿದ್ದಾನೆ. ಆದ್ರೆ ಸಬ್ ಲಾರ್ಡ್ ಅಂತ ಏನ್ ಹೇಳ್ತೀವಿ, ದಶಾನಾಥ, ಭುಕ್ತಿನಾಥ, ಅಂತರ್ನಾಥ ಇವನ್ ಚೆನ್ನಾಗಿಲ್ಲ ಅಷ್ಟೇ. ಇವನ್ ಚೆನ್ನಾಗಿಲ್ದಿರೋದ್ರಿಂದ ಇಂಥ ಒಂದು ವಿದ್ಯಮಾನದ ಪರಿಸ್ಥಿತಿ ಇವರಿಗೆ ಏರ್ಪಡ್ತಾ ಇದೆ ಅಂತ. ಸೊ ಈ ಬುಧ ಇವರಿಗೆ ಇನ್ನು 5 ತಿಂಗಳು ಇರೋದ್ರಿಂದ ಈ 5 ತಿಂಗಳಲ್ಲಿ ಏನೆಲ್ಲ ಬೇಕಾದರೂ ಆಗ್ಬಹುದು ಅಂತ. ಏಕೆ, ಅವನು ಬಲಹೀನ. ಅಲ್ಲಿ ಇವರಿಗೆ ಸ್ವತಃ ಇವರೇ ಬೇಸರ ಪಟ್ಕೊಂಡು ಜನವರಿ ನಂತರ ನನಗೆ ಬೇಡಪ್ಪ ಅಧಿಕಾರ ಅಂತ ಹೇಳೋ ಒಂದು ಪರಿಸ್ಥಿತಿ ಬರಬಹುದು ಅಂತ. ಈಗ ಏನು ರಾಜ್ಯಸಭೆ ಏನು ಪರಿಷತ್ ಎಲೆಕ್ಷನ್ ನಡೀತಾ ಇದೆ, ಚುನಾವಣೆ ನಡೀತಾ ಇದೆ, ಇವತ್ತಿನ ದಿನ ಮಟ್ಟೆ ಚೆನ್ನಾಗಿದೆ. ಆದರೆ ಇನ್ನು 10 ದಿನಗಳ ನಂತರ ಏನೆಲ್ಲ ಆಗ್ಬಹುದು ಅದು. ಅದರಿಂದ ಒಟ್ಟಾರೆ ಇವ್ರ ಜಾತಕ ಚೆನ್ನಾಗಿದ್ರು ಸಹ, ಈ ತಕ್ಷಣಕ್ಕೆ ಸಮಯ ಚೆನ್ನಾಗಿದ್ರು ಸಹ, ಬರ್ತಕ್ಕಂಥ 22ನೇ ತಾರೀಕಿನ ದಿನ, ಆವತ್ತಿನ ದಿನ ಇವರಿಗೆ ಒಳ್ಳೆಯ ಸಮಯ ಅಲ್ಲ. ಸಬ್ ಲಾರ್ಡ್ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ಅಡೆತಡೆಗಳು ಆಗಬಹುದು, ಆತಂಕಗಳು ಎದುರಾಗಬಹುದು. ಆದ್ರೆ ಇಡೀ ಸಿಎಂ ಸ್ಥಾನಕ್ಕೆ ಕುತ್ತು ಬರುವಂತಹ ಸಾಧ್ಯತೆಗಳು ಅಂದ್ರೆ ಫೆಬ್ರವರಿವರೆಗೂ ಸೇಫ್ ಇದ್ದಾರೆ ಅಂತ ಹೇಳ್ಬಹುದು. ಹಾಗಾದ್ರೆ 100ಕ್ಕೆ 100 ಭಾಗ ಡಿಸೆಂಬರ್ ತಿಂಗಳಲ್ಲಿ ಏನೂ ಆಗಲ್ಲ, ಜನವರಿ ತಿಂಗಳಲ್ಲಿ ಏನೂ ಆಗಲ್ಲ. ಏನು 26ನೇ ತಾರೀಕು ಗಣರಾಜ್ಯೋತ್ಸವ ಏನಿದೆ, ಅವತ್ತು ಖಂಡಿತ ಅವರು ಬಾವುಟ ಹಾರಿಸ್ತಾರೆ. ಗಣರಾಜ್ಯೋತ್ಸವದ ನಂತರ ಸಂಕ್ರಾಂತಿ ಕಳೆದು ಫೆಬ್ರವರಿ ಏನ್ ಬರುತ್ತೆ, ಶಿವರಾತ್ರಿ, ಈ ಮಧ್ಯೆ ಅವರಿಗೆ ಯೋಗ ಕಾರ್ಯಕ್ರಮ, ಇವರಿಗೆ ಅಂತಲ್ಲ, ಯಾವುದೇ ಒಂದು ವ್ಯಕ್ತಿಗೆ ಜನರಲ್ ಆಗಿ ಜ್ಯೋತಿಷ್ಯವನ್ನು ಉಲ್ಲೇಖ ಮಾಡಬೇಕಾದಾಗ, ನಾವು ಜ್ಯೋತಿಷ್ಯವನ್ನು ಸಮರ್ಥನೆ ಮಾಡಬೇಕಾದಾಗ, ಯಾವುದೇ ಒಂದು ವ್ಯಕ್ತಿಗೆ ಭಾಗ್ಯಸ್ಥಾನಾಧಿಪತಿ ಆಗಿರತಕ್ಕಂಥ ಮಂಗಳ, ಅವನು ರವಿ ರಾಶಿಯಲ್ಲಿ, ರವಿ ಏನು ಸಂಚಾರ ಅಥವಾ ರವಿಯ ಒಂದು ಸ್ವಂತ ಮನೆ ಏನು ಸಿಂಹರಾಶಿ ಇದೆ, ಅಲ್ಲಿ ವಕ್ರತ್ವವನ್ನು ಹೊಂದೋದ್ರಿಂದ, ವಕ್ರತ್ವ ಅಂದರೆ ಅದು ಜ್ಯೋತಿಷ್ಯದಲ್ಲಿ ಬೇರೆ ಉಲ್ಲೇಖ, ರವಿಯಿಂದ ಒಂದು ಗ್ರಹ ದೂರ ಆಗಿದ ತಕ್ಷಣ ಅದು ಸ್ತಂಭನ ಆಗುತ್ತೆ ಅಂತ. ಆ ವಕ್ರತ್ವವನ್ನು ಹೊಂದೋದ್ರಿಂದ, ಆ ಯೋಗಕಾರಕ ಗ್ರಹ ತೊಂದರೆಯನ್ನು ಕೊಡೋದ್ರಿಂದ, ಯೋಗವನ್ನು ನಿಲ್ಲಿಸೋದ್ರಿಂದ ಅಲ್ಲೆಲ್ಲೋ ಯೋಗ ಸ್ವಲ್ಪ ಡಿಸ್ಟರ್ಬ್ ಆಗ್ಬೋದು ಅಂತ ಹೇಳ್ಬೋದು. ಅದರಿಂದ ಈ ಡಿಸೆಂಬರ್ ಮತ್ತು ಜನವರಿ ಅವ್ರಿಗೆ ಯಾವುದೇ ವಿಧ ತೊಂದರೆ ಇಲ್ಲ. ಫೆಬ್ರವರಿಯಲ್ಲಿ ನೋಡೋಣ ಏನಾಗುತ್ತೆ ಅಂತ.
ಹಾಗಾದ್ರೆ ಈಗ ಸದಾನಂದ ಗೌಡರ ಭವಿಷ್ಯ ಈಗ ನೋಡ್ತಾ ಇದ್ದೀವಿ ನಾವು ಸಾಕಷ್ಟು ಬಾರಿ ಸಾಮಾನ್ಯವಾಗಿ ರಾಜಕಾರಣಿಗಳು ಭವಿಷ್ಯವನ್ನ ನೋಡ್ತಾನೆ ಇರ್ತಾರೆ, ಪ್ರತಿ ಬಾರಿಯೂ ಕೂಡ ಚೆಕ್ ಮಾಡ್ತಾ ಇರ್ತಾರೆ. ನೀವು ಹೇಳಿದಾಗ ಇವತ್ತು ನಾಮಪತ್ರ ಸಲ್ಲಿಸುವಂತ ಸಮಯ ಕೂಡ ಮುಹೂರ್ತ ನೋಡಿರಬಹುದು. ಆದ್ರೆ ಇದನ್ನ ಏನಾದ್ರೂ ಬದಲಾಯಿಸೋಕೆ ಟ್ರೈ ಮಾಡಬಹುದಾ ಅಂತ, ಇದಕ್ಕೆ ಏನಾದ್ರೂ ಪರಿಹಾರ ಆ ರೀತಿ ಏನಾದ್ರೂ ಮಾಡ್ತಾರಾ ಅಂತ ರಾಜಕಾರಣಿಗಳು? ಅಲ್ಲ, ಇವತ್ತಿನ ಮಟ್ಟಿಗೆ ದಿನ ಚೆನ್ನಾಗಿರೋದ್ರಿಂದ ಇವತ್ತಿನ ಮಟ್ಟಿಗೆ ಪೂಜೆ ಪುರಸ್ಕಾರಗಳು ಅದೇನಾಗತ್ತೇ ಇಲ್ಲ. ಆದ್ರೆ 22ನೇ ತಾರೀಕು ಏನು ಅವರಿಗೆ ಒದತಾರೆ ಅಂತ ಏನು ಬಂತು, ಅಲ್ಲೇನು ಅವರಿಗೆ ಒಂದು ನಿರೀಕ್ಷೆ ಇಲ್ಲ ಅಂತ ಬಂತು ಅಂದಾಗ ಅವ್ರಿಗೆ ಬಹಳಷ್ಟು ಜನ ಆತ್ಮೀಯ ಜ್ಯೋತಿಷಿಗಳು ಇರ್ತಾರೆ, ಅವ್ರನ್ನ ಕೇಳಿ. ಏಕೆಂದ್ರೆ ಎಲ್ಲಿ ದೋಷ ಇದೆ ಅಲ್ಲಿ ಸರಿಪಡಿಸ್ಕೊಂಡಾಗ, ಎಲ್ಲಿ ಕಾಯಿಲೆ ಬಂದಿದೆ ಅಲ್ಲಿ ಔಷಧಿ ತಗೊಂಡಾಗ ಸ್ವಲ್ಪ ಮಟ್ಟಿಗೆ ರಿಲೀಫ್ ಆಗುತ್ತೆ ಅನ್ನೋ ಸಿದ್ಧಾಂತಗಳೆಲ್ಲ ಇರುತ್ತೆ. ಆ ಸಿದ್ಧಾಂತಗಳು ಇರೋದ್ರಿಂದ, ಯಾಕೆಂದ್ರೆ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ಇರತಕ್ಕಂಥ ಒಂದು ಸಾಧನ ಇದೆ ಜ್ಯೋತಿಷ್ಯ. ಆದ್ರಿಂದ ಜೀವನವನ್ನು ರೂಪಿಸ್ಕೊಳ್ಳಕ್ಕೆ ನಾಳೆಲ್ಲೋ ತೊಂದರೆ ಆಗುತ್ತೆ, ಹುಷಾರಾಗೋಣ, ಮಳೆ ಬರ್ತಾ ಇದೆ, ಮಳೆ ನಿಲ್ಸಕ್ಕಾಗಲ್ಲ, ಕೊಡೆ ಹಿಡ್ಕೊಂಡು ನಾವು ನೆನೆದಿರ ಆಗೋಣ ಅಂತಕ್ಕಂಥ ಹೇಳೋದ್ರಿಂದ ಬೇಕಾದ್ರೆ ಅವರು ಸಲಹೆ ತಗೊಂಡು ಅದಕ್ಕೆ ರೆಮಿಡಿ ಮಾಡ್ಕೊಬೋದು ಮೇಡಮ್. ಈಗ ಇವತ್ತು ಕೂಡ ಅವರು ಸಂಜಯ ನಗರದ ರಾಧಾಕೃಷ್ಣ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ. ಹಾಗಾದ್ರೆ ಈ ಹೋಮ ಹವನಗಳಿಂದ ಏನಾದ್ರೂ ಅವರ ಒಂದು ಸಿಎಂ ಸ್ಥಾನಕ್ಕೆ ಒಂದು ರೀತಿ ಒಳ್ಳೇದಾಗಿ ಪಾಸಿಟಿವ್ ಇಂಪ್ಯಾಕ್ಟ್ ಆಗುವಂತ ಸಾಧ್ಯತೆಗಳಿದೆಯಾ ಅಂತ ಅವ್ರಿಗೆ? ಖಂಡಿತವಾಗ್ಲ ನಾ ಹೇಳ್ದಂಗೆ ರೆಮಿಡಿ ತಗೊಳಕ್ಕೆ ಹೋಮ ಹವನ ಪೂಜೆ ಪುರಸ್ಕಾರಗಳೇ ಫೈನಲ್ ಡಿಸಿಷನ್ ಅದು. ಅಂದ್ರೆ ಕೋರ್ಟಲ್ಲಿ ಸ್ಟೇ ಸಿಗ್ದಂಗೆ, ಜೈಲ್ಗೆ ಹೋಗೋ ಬದಲು ಸ್ಟೇ ಸಿಗ್ದಂಗೆ, ಅಧಿಕಾರ ಹೋಗೋ ಬದಲು ಅದಕ್ಕೆ ಒಂದು ಸ್ಟೇ ತಡೆ ಸಿಗ್ದಂಗೆ ಸ್ವಲ್ಪ ಮಟ್ಟಿಗೆ ಮುಂದೂಡೋದಕ್ಕೆ. ಅದು ಪ್ರತಿಯೊಂದು ಹೋಮವನಗಳು ತಾತ್ಕಾಲಿಕ. ಯಾಕೆಂದರೆ ಪ್ರತಿ ಅಮಾವಾಸ್ಯೆ ಪ್ರತಿ ಪೌರ್ಣಮಿಯಲ್ಲೂ ಅದು ವೇರಿಯೇಷನ್ ಆಗೋದ್ರಿಂದ, ಬಲಹೀನವಾಗೋದ್ರಿಂದ ಪ್ರತಿ ಪೂಜೆಗಳು ಪ್ರತಿ ಹೋಮಗಳು ಶಾಶ್ವತವಾಗಿ ಯಾವುದೂ ಇರಲ್ಲ. ಪ್ರತಿ ಅಮಾವಾಸ್ಯೆಗೂ ಅದು ಬಲಹೀನ ಆಗುತ್ತೆ, ಪ್ರತಿ ಪೌರ್ಣಮಿಗೂ ಬಲಹೀನ ಆಗುತ್ತೆ, ಪ್ರತಿ ಗ್ರಹಣಕ್ಕೂ ಬಲಹೀನ ಆಗೋದ್ರಿಂದ ಇನ್ನೊಂದು ಬರೋ ಅಮಾವಾಸ್ಯೆವರೆಗೂ ಒಂದು ಹೋಮ ಮಾಡಿ ಅವರು ತನ್ನ ಶ್ರೇಯಸ್ಸನ್ನ, ತನ್ನ ಸಾಧನೆಯನ್ನ ನಿಲ್ಲಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬಹುದು. ಓಕೆ ಶಿವಣ್ಣ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸದಾನಂದ ಗೌಡರ ಜಾತಕವನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ರಿ. ತಮಗೆ ಧನ್ಯವಾದ. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಸಿಎಂ ಜಾತಕ ಹೇಳ್ತಾ ಇದೆ. ಆದರೆ ಕ್ಷಣಕ್ಕೊಂದು ರಾಜಕೀಯ ಬೆಳವಣಿಗೆಗಳು, ತಂತ್ರ ಪ್ರತಿತಂತ್ರಗಳು ಜಾತಕವನ್ನ ಕೂಡ ಅಲ್ಲಾಡಿಸುವಂತಹ ಸಾಧ್ಯತೆಗಳಿವೆ. ಮುಂದೇನಾಗುತ್ತೆ, ಡಿಸೆಂಬರ್ 22ಕ್ಕೆ ಅವರ ಭವಿಷ್ಯ ಏನಾಗುತ್ತೆ ಅನ್ನೋದು ನಾವು ಕಾದು ನೋಡಬೇಕಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.